ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಮುಖ್ಯ ಟಾಪಿಕ್ ಬಂದು FRS ಬಗ್ಗೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಏನು ನಮ್ಮ ಕೇಂದ್ರ ಸರ್ಕಾರ ಪೋಷಣ್ ಟ್ಯಾಕರ್ ನಿಯಮ ಏನು ಜಾರಿಗೆ ತಂದಿದ್ದಾರೆ, ಅದರಲ್ಲಿ FRS ಮಾಡುವಂತಹ ಏನೇನು ಗೊಂದಲಗಳಾಗ್ತಾ ಇದೆ, ಹಾಗೆ ನಮ್ಮ ಸರ್ಕಾರದಿಂದ ಇವಾಗ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಕೂಡ ಬಂದಿದೆ. FRS ಬಗ್ಗೆ ಏನು ಕ್ಯಾನ್ಸಲ್ ಮಾಡ್ತಾರಾ, ಮುಂದುವರಿಸ್ತಾರಂತ. ಹಾಗೆ ಪೋಷಣ್ ಟ್ಯಾಕರ್ ನಿಯಮ ಯಾಕೆ ಜಾರಿಗೆ ತಂತು ಕೇಂದ್ರ ಸರ್ಕಾರ, ಈ FRS ಮಾಡೋದ್ರಿಂದ ಏನೇನು ಲಾಭಗಳಿದೆ, ಯಾಕೆ ಈ ಒಂದು FRS ಅನ್ನುವಂತಹ ಒಂದು ನಿಯಮನ ಜಾರಿಗೆ ಬಂತು, FRS ಕ್ಯಾನ್ಸಲ್ ಮಾಡಿ ನಮಗೆ ಕೆಲಸ ತುಂಬ ಆಗ್ತಾ ಇದೆ, ಸಾಕಷ್ಟು ಕಾಲ ಅದರಲ್ಲೇ ಕಳೆದೋಗ್ತಾ ಇದೆ, ನಮಗೆ ನೆಟ್ವರ್ಕ್ ಸರಿಯಾದಂಥ ರೀತಿಯಲ್ಲಿ ಸಿಗ್ತಾ ಇಲ್ಲ, ನಮಗೆ FRS ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಸಾಕಷ್ಟು ಅಂಗನವಾಡಿ ವರ್ಕರ್ಸ್ಗಳು ಪ್ರತಿಭಟನೆ ಕೂಡ ಈ ಒಂದು FRSನ ಕ್ಯಾನ್ಸಲ್ ಮಾಡಿ ಅಂತ. ಆದ್ರೂ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಯಾಕೆ? ನಿಮ್ಮೆಲ್ಲ ಗೊಂದಲಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಓಡಿಸ್ಕೊಂಡು ನೋಡೋದಾಗಲಿ ಸ್ಕಿಪ್ ಮಾಡೋದಾಗಲಿ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ, ಹೈಪ್ ಕೊಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ನಮ್ಮ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು, ಸಾಕಷ್ಟು ಮಹಿಳೆಯರೆಲ್ಲ ಕಾಯ್ತಾ ಇದ್ರು. ಏನಂದರೆ FRS ಕ್ಯಾನ್ಸಲ್ ಮಾಡಿ ಅಂತ ಪ್ರತಿಭಟನೆ ಮಾಡಿದ್ದೀವಿ, ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ವಿ. ಸಾಕಷ್ಟು ಜಿಲ್ಲೆಯಲ್ಲೆಲ್ಲ ಈ ಒಂದು FRS ನಿಲ್ಲಿಸಬೇಕು ಅಂತಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ನಮ್ಮೆಲ್ಲ ಹೋರಾಟ ನೋಡಿ ಸರ್ಕಾರ FRSನ ಕ್ಯಾನ್ಸಲ್ ಮಾಡ್ತಾರೆ. ಪೋಷಣ್ ಟ್ಯಾಕರ್ ನಿಯಮ ಏನು ಜಾರಿಗೆ ತಂದಿತ್ತಲ್ವ ಕೇಂದ್ರ ಸರ್ಕಾರ, ಇದೇ ವರ್ಷದಲ್ಲಿ ಮೇ ತಿಂಗಳಲ್ಲಿ ಏನು ಜಾರಿಗೆ ಬಂತಲ್ವ, ಸೊ ಗ್ಯಾರಂಟಿ ಕ್ಲೋಸ್ ಮಾಡೇ ಮಾಡ್ತಾರೆ. ಯಾಕಂದರೆ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಸಾಕಷ್ಟು ಮಹಿಳೆಯರು ಅನ್ಕೋತಾ ಇದ್ರು. ಹಾಗೆ ಸಾಕಷ್ಟು ಜನ ನನಗೂ ಕೇಳ್ತಾರೆ, ಏನಾದರೂ ಅಪ್ಡೇಟ್ ಬಂದ ಸರ್ಕಾರದಿಂದ ಅಂತ ಸಾಕಷ್ಟು ಜನ ಕೇಳ್ತಾರೆ. ಸೊ ತಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಪೋಷಣ್ ಟ್ಯಾಕರ್ ನಿಯಮ ಕೇಂದ್ರ ಸರ್ಕಾರ ಜಾರಿಗೆ ಯಾಕೆ ತಂತು, ಜೊತೆಗೆ ಪೋಷಣ್ ಟ್ಯಾಕರ್ ಮಾಡೋದ್ರಿಂದ ಮಹಿಳೆಯರಿಗೆ ಏನು ಲಾಭ ಅಥವಾ ಅಂಗನವಾಡಿ ವರ್ಕರ್ಸ್ಗಳಿಗೆ ಏನು ಲಾಭ, ಸರ್ಕಾರಕ್ಕೆ ಏನು ಲಾಭ, ಸರ್ಕಾರ ಪೋಷಣ್ ಟ್ಯಾಕರ್ ನಿಯಮ ನಿಲ್ಲಿಸ್ತಾನೆ ಇಲ್ಲ, ಸರ್ಕಾರ ಪೋಷಣ್ ಟ್ಯಾಕರ್ ನಿಯಮ ಜಾರಿಗೆ ಯಾಕೆ ತಂತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಾಕಷ್ಟು ಜಿಲ್ಲೆಗಳಲ್ಲಿ ಅಂಗನವಾಡಿಯಲ್ಲಿ ಆಗಾಗ ಕೇಳ್ಬೋದು. ಮೊನ್ನೆ ಅಷ್ಟೇ ಬೀದರ್ ಜಿಲ್ಲೆಯಲ್ಲಿ ಕೂಡ ಏನು ಅಂಗನವಾಡಿ ವರ್ಕರ್ಸ್ಗಳ ಏನು ಅಂಗನವಾಡಿಗೆ ಏನು ಫುಡ್ ಬರುತ್ತಲ್ವ, ಬಾಣತಿಯರಿಗೆ ಅಥವಾ ಗರ್ಭಿಣಿಯರಿಗೆ ಮಕ್ಕಳಿಗೆ ಕೊಡಬೇಕು ಅಂತ ಏನು ಪೌಷ್ಟಿಕಾಂಶ ಆಗಿರುವಂತಹ ಫುಡ್ನ ಏನು ಬರುತ್ತೆ ಮಾರಾಟ ಮಾಡ್ಕೋತಾ ಇದ್ರು. ಮೊನ್ನೆ ನಡೆದಿರುವಂಥ ಇನ್ಸಿಡೆಂಟ್ ಇದು. ಸೊ ಇದೇ ಥರ ಸಾಕಷ್ಟು ವರ್ಷಗಳಿಂದನೂ ಆ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಎಲ್ಲ ಪೌಷ್ಟಿಕಾಂಶ, ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗಲಿ, ಹಾಗೆ ಗರ್ಭಿಣಿಯರಿಗೆ ಹಾಗೆ ಬಾಣತಿಯರಿಗೆ ಒಂದು ಒಳ್ಳೆ ಆರೋಗ್ಯ ದೃಷ್ಟಿಯಿಂದ ಈ ಒಂದು ಅಂಗನವಾಡಿಗೆ ಪೌಷ್ಟಿಕ ಆಹಾರನ ಸರ್ಕಾರ ಕೊಡುತ್ತೆ, ಅದರಿಂದ ಮಹಿಳೆಯರಿಗೆ ಮಕ್ಕಳಿಗೆ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದು ಅಂಗನವಾಡಿದ್ದು. ಆದರೆ ಸಾಕಷ್ಟು ಕಡೆ ಎಲ್ಲ ನೀಟಾಗಿ ರೆಕಾರ್ಡ್ ಮಾಡ್ತಿದ್ರು, ನಾವು ಗರ್ಭಿಣಿಯರಿಗೆ ಬಾಣತಿಯರಿಗೆ ಮಕ್ಕಳಿಗೆ ಫುಡ್ನ ಕೊಟ್ಟಿದ್ದೀವಿ ಅಂತೇಳಿ ರೆಕಾರ್ಡ್ ಮಾತ್ರ ಇರ್ತಿತ್ತು. ಆದರೆ ಯಾವುದೇ ರೀತಿ ಪೌಷ್ಟಿಕ ಆಹಾರವನ್ನು ಅವರಿಗೆ ತಲುಪ್ತಾ ಇರಲಿಲ್ಲ. ಸೊ ಅಲ್ಲಿರುವಂತಹ ಅಂಗನವಾಡಿ ವರ್ಕರ್ಸ್ಗಳು ಅಥವಾ ಅವರ ಮೇಲಧಿಕಾರಿ ಈ ಥರದವರೆಲ್ಲ ಆ ಒಂದು ಫುಡ್ನ ಮಾರಾಟ ಮಾಡಿಕೊಂಡು ಈ ಥರ ಒಂದು ಸಿಚುವೇಶನ್ಸ್ ಸಾಕಷ್ಟಾಗಿದೆ, ಸಾಕಷ್ಟು ಕೇಸ್ಗಳಾಗಿದೆ. ಈ ಥರ ಸಾಕಷ್ಟು ಬಾರಿ ಈ ಥರ ನಡೀತಾನೆ ಇತ್ತು. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿನೇ ಈ ಒಂದು ನಿಯಮನ ಜಾರಿಗೆ ತಂದಿದ್ದಾರೆ. ಪೋಷಣ್ ಟ್ಯಾಕರ್ ನಿಯಮ ಏನು ಪ್ರತಿಯೊಂದು ಅಂಗನವಾಡಿಗಳಲ್ಲೂ ಯಾರು ಫಲಾನುಭವಿ ಗರ್ಭಿಣಿ ಆಗಿರ್ಬೋದು, ಬಾಣತಿ ಆಗಿರ್ಬೋದು, ಅವರು ಏನು ಅಂಗನವಾಡಿಗೆ ಹೋಗಿ ಅವರಿಗೆ ಸಲ್ಲಬೇಕಾಗಿರುವಂತಹ ಪೌಷ್ಟಿಕ ಫುಡ್ ಏನು ಅಂಗನವಾಡಿ ವರ್ಕರ್ಸ್ಗಳು ಕೊಡ್ತಾರಲ್ವ, ರೆಕಾರ್ಡ್ ಮಾತ್ರ ಅಲ್ಲ, ಅವರ ತಗೊಳ್ತಾ ಇರುವಂತಹ ಸಮಯ, ಅವ್ರಿಗೆ ಒಂದು OTP ಕೂಡ ಹೋಗುತ್ತೆ, ವಿತ್ ಅವರ ಫೋಟೋನ ಕ್ಲಿಕ್ ಮಾಡಿ ಈ ಒಂದು ಫುಡ್ನ ಅವರಿಗೆ ಕೊಡಬೇಕು. ಈ ಥರ ಒಂದು ರೂಲ್ಸ್ನ ತಂತು. ಆವಾಗಲೇ ಗೊತ್ತಾಗೋದು. ಇವಾಗ ಬರೀ ಬರ್ತಿ ರೆಕಾರ್ಡ್ ಮಾಡೋದಕ್ಕಿಂತ ಈ ಥರ ಅವ್ರು ತೊಗೊಂಡಿರುವಂತಹ ಫುಡ್ ತೊಗೊಂಡಿರುವಂತಹ ಫೋಟೋ, ಹಾಗೆ ಅವ್ರ ಫೋನಿಗೆ ಹೋಗಿರುವಂತಹ OTP ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಬರ್ತಾರಲ್ವ ಅಂಗನವಾಡಿ ವರ್ಕರ್ಸ್ಗಳು. ಆಗ ಕರೆಕ್ಟ್ ಆದಂತಹ ಯಾರಿಗೆ ಫುಡ್ ಸೇರಬೇಕೋ ಅವರಿಗೆ ಫುಡ್ ಸೇರುತ್ತೆ. ಆಗ ಯಾರು ಇಲ್ಲಿ ಮಾರಾಟ ಮಾಡೋದಾಗಲಿ ಇನ್ನೊಂದು ಮತ್ತೊಂದು ನಡೆಯೋದಿಲ್ಲ. ಈ ಒಂದು ನಿಯಮದಿಂದ ಅಂಗನವಾಡಿ ವರ್ಕರ್ಸ್ ಯಾರ್ಯಾರು ಇರ್ತಾರೋ ಅವರು ಕರೆಕ್ಟ್ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವರಾಗಿರ್ಬೋದು ಅಥವಾ ಅವರ ಮೇಲಧಿಕಾರಿ ಯಾರೇ ಆಗಿರ್ಬೋದು. ಯಾರು ಈ ಥರ ಎಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಕೆಲವರು ಕರೆಕ್ಟ್ ಆದಂತಹ ರೀತಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ. ಇನ್ನು ಕೆಲವೊಬ್ರು ತಮ್ಮ ಹೊಟ್ಟೆ ತುಂದರೆ ಸಾಕು, ಯಾರಿಗೇನು ಹೋದರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನೋರು ಕೂಡ ಇರ್ತಾರೆ. ಅಂಥವ್ರಿಗೆ ಹೇಳ್ತಾ ಇರೋದು. ಆ ಥರದವ್ರು ಇದ್ರೂ ಕೂಡ ಈ ಒಂದು ನಿಯಮ ಇದ್ದರೆ ಆ ಥರ ಕೆಲಸಗಳೆಲ್ಲ ನಡೆಯೋದಿಲ್ಲ ಅಂತ ಸರ್ಕಾರ ಚಿಂತನೆ ಮಾಡಿ ಇಡೀ ದೇಶದಲ್ಲಿನೇ ಈ ಒಂದು ಪೋಷಣ್ ಟ್ಯಾಕರ್ ಅನ್ನೋ ನಿಯಮನ ಮೇ ತಿಂಗಳಲ್ಲಿ ಜಾರಿಗೆ ಬಂತು. ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ಬಂದಿದೆ. ಸೊ ಈ ಒಂದು ಪೋಷಣ್ ಟ್ಯಾಕರ್ ನಿಯಮ ಜಾರಿಗೆ ಬಂದಾಗ ಅದರಲ್ಲಿ ಏನು FRS ಮಾಡಬೇಕು ಅನ್ನೋಂತಹ ಒಂದು ಕೆಲಸ ಸಾಕಷ್ಟು ಮಹಿಳೆಯರಿಗೆ ತೊಂದರೆ ಆಯಿತು. ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಿತು. ಮೊನ್ನೆ ಅಷ್ಟೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಕೂಡ ಅಂಗನವಾಡಿ ವರ್ಕರ್ಸ್ಗಳು ಪ್ರತಿಭಟನೆಯನ್ನು ನಡೆಸಿದ್ರು. ಯಾಕೆ ಪ್ರತಿಭಟನೆ ನಡೆಸಿದ್ರು ಅಂದರೆ FRSನ ನಿಲ್ಲಿಸಿ, ಜೊತೆಗೆ ಎಲ್ಲೋ ಕೆಲಸದಿಂದ ನಮಗೆ ನಿರ್ವೃತ್ತ ಕೊಡಿ, ನಮಗೆ ಮುಕ್ತಿ ಕೊಡಿ ಅಂತ ಪ್ರತಿಭಟನೆ ಮಾಡಿದ್ರು. ಆದರೆ ಅವರಿಗೆ ಅದರಲ್ಲಿ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಇನ್ನು ಮುಂದೆ
BLO ದಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ, ಅಂಗನವಾಡಿ ವರ್ಕರ್ಸ್ಗಳು ಯಾರು ಮಾಡೋ ಹಾಗಿಲ್ಲ ಅಂತ ಸರ್ಕಾರದಿಂದ ಹೇಳಿಕೆ ಬಂದಿದೆ. ಅದರಲ್ಲಿ ಒಂದು ಪ್ರತಿಭಟನೆಗೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಜೊತೆಗೆ FRS ಕೂಡ ನಿಲ್ಲಿಸಬೇಕು ಅಂತ ಹೇಳಿದ್ರು, ಆದರೆ FRS ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ ಸರ್ಕಾರ. ಯಾಕಂದರೆ ಇಡೀ ದೇಶದಲ್ಲೇ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ ಅಂತ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಹೀಗಾಗಿ ಇನ್ನೂ ಎಲ್ಲೆಲ್ಲಿ ಏನೇನು ಕೊರತೆ ಇದೆ ಅದು ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾರೆ. ಎಲ್ಲಾದ್ರೂ ಏನಾದರೂ ತೊಂದರೆ ಇದೆ ಅದು ಕೂಡ ಬಗೆಹರಿಸ್ಕೊಂಡು ಈ ಒಂದು ನಿಯಮನ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆನೂ ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ಎಲ್ಲೋ 1-2 ಜಿಲ್ಲೆಗಳಲ್ಲಿ ಯಾರಾದರೂ ಕಳ್ಳಾಟ ಅಂದರೆ ಅವ್ರ ಹೊಟ್ಟೆ ಮಾತ್ರ ತುಂಬಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಬಂದಿರೋಂಥ ಫುಡ್ನೆಲ್ಲ ಮಾರಾಟ ಮಾಡುವಂತಹ ಮನಸ್ಥಿತಿ ಇರೋರದೆಲ್ಲ ಈ ಒಂದು ನಿಯಮ ಇರೋದ್ರಿಂದ ಯಾರೂ ಆ ಥರ ಮಾಡೋದಿಲ್ಲ ಅನ್ನೋ ಒಂದೇ ಉದ್ದೇಶದಿಂದ ಈ ನಿಯಮನ ಕ್ಯಾನ್ಸಲ್ ಮಾಡೋದಿಲ್ಲ ಫ್ರೆಂಡ್ಸ್. ಇದು ಹೀಗೆ ಮುಂದುವರಿಯುತ್ತೆ. ಯಾವ್ಯಾವ ಜಿಲ್ಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆನ ಹೇಗೆ ಬಗೆಹರಿಸಬೇಕು ಅಂತ ಸರ್ಕಾರ ಚಿಂತನೆ ನಡೆಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ FRSನ ಕ್ಯಾನ್ಸಲ್ ಮಾಡೋದಿಲ್ಲ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ನೋಡ್ತಾ ಇರುವಂತಹ ಯಾರಾದರೂ ಅಂಗನವಾಡಿ ವರ್ಕರ್ಸ್ ಆಗಿದ್ದೀರಾ ಅಥವಾ ಮಹಿಳೆಯರಿದ್ರೆ ದಯವಿಟ್ಟು ನಿಮ್ಮ ಒಪಿನಿಯನ್ ಏನು ಈ ಒಂದು ನಿಯಮದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಾವು ಇದೇ ಥರ ಹೊಸ ವಿಡಿಯೋ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಸೊ ನೀವೇ ಮೊದಲನೇ ಬಾರಿ ನಮ್ಮ ವಿಡಿಯೋನ ನೋಡ್ಬೋದು. ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ, ದಯವಿಟ್ಟು ಹೈಪ್ ಮಾಡಿ ನಮ್ಮ ವಿಡಿಯೋಗೆ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.